ಹಿಂಸಾರೂಪ ಪಡೆದ ಪಂಚಮಸಾಲಿಗಳ ಹೋರಾಟ. ಪೊಲೀಸರ ಮೇಲೆ ಕಲ್ಲು ತೂರಲಾಗಿದೆ. ಪ್ರತಿಭಟನಾಕಾರರಿಂದ ಪೊಲೀಸರ ಮೇಲೆ ಕಲ್ಲು ತೂರಾಟ ಆಗಿದೆ. ಉದ್ರಿಕ್ತರನ್ನ ಚದುರಿಸಲು ಪೊಲೀಸರು ಲಾಠಿ ಪ್ರಹಾರವನ್ನ ನಡೆಸಿದ್ದಾರೆ. ಲಾಠಿ ತೂರ್ತಿದ್ದಂತೆ ಪ್ರತಿಭಟನಾಕಾರರು ಚಲ್ಲಾಪಿಲ್ಲಿಯಾಗಿ ಚದರಿ ಹೋಗಿದ್ದಾರೆ. ಹಿಂಸಾರೂಪವನ್ನ ಪಡ್ಕೊಂಡಿದೆ ಪಂಚಮಸಾಲಿಗಳ ಹೋರಾಟ. 2A ಮೀಸಲಾತಿಗಾಗಿ ಆಗ್ರಹಿಸಿ ಹೋರಾಟವನ್ನ ನಡೆಸ್ತಾ ಇದ್ದಾರೆ. ಅವರ ಹೋರಾಟ ಶಾಂತಿಯುತವಾಗಿ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿಲ್ಲ, ಆದರೂ ಕೂಡ ಅದನ್ನ ಕೈಮೀರಿ ಹೋಗಿರುವಂತಹ ಪರಿಸ್ಥಿತಿಯನ್ನ ನೀವು ಗಮನಿಸ್ತಾ ಇದ್ರಿ. ಹಿಂಸಾರೂಪವನ್ನ ತಳೆದಿದೆ. ಪೊಲೀಸರ ಮೇಲೆಯೇ ಕಲ್ಲು ತೂರಾಟವನ್ನ ನಡೆಸಿದ್ದಾರೆ ಪ್ರತಿಭಟನಾಕಾರರು. ಅಲ್ಲಿ ದೃಶ್ಯದಲ್ಲಿ ನೋಡ್ತಾ ಇದ್ರಿ, ಪ್ರತಿಭಟನಾ ನಿರತರೊಬ್ಬರು ಕುಸಿದು ಕೂತಿದ್ದಾರೆ. ಸೊ ಅವರನ್ನ ಗಮನಿಸಿಕೊಳ್ಳುವಂತಹ ಕೆಲಸವನ್ನು ಕೂಡ ಈ ಸಂದರ್ಭದಲ್ಲಿ ಪೊಲೀಸರು ಮಾಡ್ತಾ ಇದ್ದಾರೆ. ಓಕೆ, ಚಿಕ್ಕೋಡಿ ಇಂದ ನಮ್ಮ ಪ್ರತಿನಿಧಿ ಚೇತನ್ ಲೈವ್ಗೆ ಸಿಗ್ತಾ ಇದ್ದಾರೆ. ಚೇತನ್, ಏನು ಆಗ್ತಾ ಇದೆ ಎಕ್ಸಾಕ್ಟ್ ಆಗಿ ಅಲ್ಲಿ? ಪೊಲೀಸರ ಮೇಲೆ ಯಾಕೆ ಪ್ರತಿಭಟನಾಕಾರರು ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ? ಖಂಡಿತವಾಗಿಯೂ ದಿವ್ಯಾ, ಏನು ಪಂಚಮಸಾಲಿ ಹೋರಾಟ ತೀವ್ರ ಉಗ್ರ ಸ್ವರೂಪವನ್ನ ಪಡೆದಿರುವಂತದ್ದು. ಅದರಲ್ಲೂ ಕೂಡ ಈಗಷ್ಟೇ ಪ್ರತಿಭಟನಾಕಾರರು ಪೊಲೀಸರ ಮೇಲೆ ಕಲ್ಲು ತೂರಾಟ ಆರಂಭಿಸಿರುವಂತದ್ದು. ಈಗಾಗಲೇ ಏನು ಸುವರ್ಣಸೌಧಕ್ಕೆ ನುಗ್ಗಲು ಯತ್ನಿಸಿದಂತ ಏನು ಪ್ರತಿಭಟನಾಕಾರರ ಮೇಲೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿರುವಂತದ್ದು. ಹಲವರ ಮೇಲೆ ಸಾಕಷ್ಟು ಗಾಯಗಳಾಗಿರುವಂತದ್ದು. ಗಂಭೀರ ಗಾಯಗಳನ್ನ ಏನು ಆಸ್ಪತ್ರೆಗೆ ದಾಖಲಿಸುವಂತ ಕೆಲಸವನ್ನ ಹೋರಾಟಗಾರರು ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಏನು ವಕೀಲರು ಇದ್ದಾರೆ, ವಕೀಲರು ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು. ವಕೀಲರು ಯಾವಾಗ ಮುಂದೆ ಸುವರ್ಣಸೌಧಕ್ಕೆ ನುಗ್ಗಲು ಯತ್ನಿಸಿದಾಗ ವಕೀಲರನ್ನು ಲೆಕ್ಕಿಸದೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿರುವಂತದ್ದು. ಲಾಠಿ ಚಾರ್ಜ್ ಅಲ್ಲಿ ಸಾಕಷ್ಟು ಜನರಿಗೆ ಗಂಭೀರವಾಗಿ ಗಾಯಗಳಾಗಿರುವಂತದ್ದು. ಈಗಾಗಲೇ ಇನ್ನೂ ಸಹಸ್ರಾರು ಸಂಖ್ಯೆಯಲ್ಲಿ ಪ್ರತಿಭಟನಾಕಾರರು ವೇದಿಕೆ ಹತ್ರ ಇದ್ದಾರೆ. ಅವರು ಕೂಡ ಈಗ ಕೆಳಗಡೆ ಬರ್ತಾ ಇದ್ದಾರೆ. ಹೆಚ್ಚಿನ ಭದ್ರತೆಯನ್ನು ಕೂಡ ನಿಯೋಜಿಸಲಾಗಿದೆ. ಸ್ವತಃ ಡಿಜಿಪಿ ಕೂಡ ಸ್ಥಳಕ್ಕೆ ಆಗಮಿಸಿ ಪರಿಸ್ಥಿತಿಯನ್ನ ನಿಯಂತ್ರಣ ಮಾಡುವಂತ ಕ್ರಮ ಕೈಗೊಳ್ತಾ ಇದ್ದಾರೆ. ಆದ್ರೆ ಪರಿಸ್ಥಿತಿ ಹತೋಟಿಗೆ ಬರುವ ಯಾವುದೇ ಲಕ್ಷಣಗಳು ಕಂಡು ಬರ್ತಾ ಇಲ್ಲ. ಈಗ ಪ್ರತಿಭಟನಾಕಾರರು ಕಲ್ಲು ತೂರಾಟ ನಡೆಸಿರುವಂತದ್ದು. ದಿವ್ಯ ಜ್ಯೋತಿ. ಓಕೆ ಚೇತನ್, ಸಂಪರ್ಕದಲ್ಲಿರಿ, ಮತ್ತೆ ಕನೆಕ್ಟ್ ಮಾಡ್ಕೊಳ್ತೀನಿ. ನೋಡ್ತಾ ಇದ್ರಿ, ಆ ಟಾರ್ ರಸ್ತೆಯಲ್ಲಿ ಕಲ್ಲುಗಳು ಹೇಗೆ ಬಂದ್ವು ಗೊತ್ತಿಲ್ಲ. ಆ ದೊಡ್ಡ ದೊಡ್ಡ ಕಲ್ಲುಗಳನ್ನ ತೆಗೆದು ಪೊಲೀಸರ ಮೇಲೆ ತೂರ್ತಾ ಇರುವಂತಹ ದೃಶ್ಯ, ಚಪ್ಪಲಿಗಳನ್ನ ತೂರಿರುವಂತಹ ದೃಶ್ಯ. ಆ ರಸ್ತೆಗಳಲ್ಲಿ ನೋಡಿ ಯಾವ ಪ್ರಮಾಣದಲ್ಲಿ ಕಲ್ಲುಗಳು, ಚಪ್ಪಲಿಗಳು ಚಲ್ಲಾಪಿಲ್ಲಿ ಆಗಿದೆ ಅಂತ. ಪೊಲೀಸರು ಪರಿಸ್ಥಿತಿಯನ್ನ ಕಂಟ್ರೋಲ್ಗೆ ತೆಗೆದುಕೊಳ್ಳೋಕೆ ಮುಂದಾದಂತಹ ಹೊತ್ತಿನಲ್ಲಿ ಈ ರೋಷ ಏನಿದೆ, ಅವರ ಆಕ್ರೋಶ ಏನಿದೆ, ಅದೆಲ್ಲವೂ ಕೂಡ ಪೊಲೀಸರ ಮೇಲೆ ಟರ್ನ್ ಆಗ್ತಾ ಇದೆ. ಪರಿಣಾಮ ಪೊಲೀಸರ ಮೇಲೆಯೇ ದಾಳಿಗೆ ಮುಂದಾಗ್ತಾ ಇದ್ದಾರೆ. ಪಂಚಮಸಾಲಿ ಹೋರಾಟ ಯಾವ ರೀತಿಯಾಗಿ ಹಿಂಸಾ ರೂಪವನ್ನ ತಳೆದಿದೆ ಅನ್ನೋದಕ್ಕೆ ಈ ದೃಶ್ಯ ಸಾಕ್ಷಿ. ಕಲ್ಲು ತೂರಾಟವನ್ನ ನಡೆಸ್ತಾ ಇದ್ದಾರೆ. ದೊಡ್ಡ ದೊಡ್ಡ ಸೈಜ್ನ ಕಲ್ಲುಗಳು ಈ ಟಾರ್ ರಸ್ತೆಗೆ ಹೇಗೆ ಬಂತು ಅಂದ್ರೆ ಪ್ಲಾನ್ಡಾ ಕಲ್ಲು ತೂರಾಟ ಮಾಡಬೇಕು ಅಂತ ಹೇಳಿ ಅದನ್ನು ಕೂಡ ವ್ಯವಸ್ಥಿತವಾಗಿ ಇಟ್ಕೊಂಡಿದ್ದೀರಾ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಅಲ್ಲಿ ನೀರಿನ ಬಾಟಲ್, ಚಪ್ಪಲಿ, ಕಲ್ಲು ಎಲ್ಲವೂ ಕೂಡ ರಸ್ತೆಯಲ್ಲಿ ಚಲ್ಲಾಪಿಲ್ಲಿಯಾಗಿ ಬಿದ್ದಿರೋದನ್ನ ಗಮನಿಸ್ತಾ ಇದ್ದೀವಿ.